ಹೆಲೋ ನಮಸ್ಕಾರ. ನಾನಿವತ್ತೊಂದು ಟ್ರೆಂಡಿಂಗಲ್ಲಿ ಸಾರಿ ತೋರ್ಸಕ್ಕೆ ಬಂದಿದ್ದೆ. ಅದನ್ನು ಉಟ್ಕೊಂಬಕ್ಕೆ ಇಷ್ಟೆಲ್ಲ ಚಂದ ರೆಡಿ ಆಗಿದೆ. ಇದೇ ಆ ಸಾರಿ. ಈ ಸಾರಿ ನಾನು ಚಿಕ್ಕಪೇಟೆಗೆ ತಗೊಂಡದ್ದು. ಯಾವ ಶಾಪ್ ಅಂತ ಬೇಕಿದ್ರೆ ಲೊಕೇಶನ್ ಅಂತ ಕಮೆಂಟ್ ಮಾಡಿ ನಿಮ್ಗೆ ಸೆಂಡ್ ಮಾಡಿದೆ. ಇದು ನನ್ನ ತಂಗಿಗಂತ ತಗೊಂಡದ್ದು ಸಾರಿ. ಅವಳ ಬ್ಲೌಸ್ನ ಬೀಟ್ಸ್ ಎಲ್ಲ ಇಟ್ಟು ಚಂದ ಮಾಡಿ ಸ್ಟಿಚ್ ಮಾಡಿಸ್ಕೊಂಡಿದ್ದಳು. ನಾನು ಎಲ್ಲ ವೀಡಿಯೋ ಕಾಮರಿಗೆ ಸೆಕೆಂಡ್ ತೋರ್ಸೋದು ಬ್ಲೌಸ್ ಮತ್ತು ಬೆಲ್ಟ್ ಯಾವ ಸಾರಿದೆ ಅಂತ ಪಕ್ಕ ಗೊತ್ತಾಗಿರುತ್ತೆ. ಈ ಸಾರಿ ಕಲರೇ ಶೇಪ್ ವೇರ್ ಹಾಕೊಂಡು ತುಂಬ ಕಷ್ಟಪಟ್ಟು ಸೀರೆನ ಉಟ್ಕೊಂಡೆ. ಈ ಸಾರಿ ಮಟೀರಿಯಲ್ ತುಂಬ ಸಾಫ್ಟ್ ಇತ್ತು ಅಂದ್ಕೊಂಡು ಹೇಳೋಕ್ಕಾಗಲ್ಲ, ಬಟ್ ನಿಮ್ಗೆ ನೀಟಾಗಿ ಸಾರಿ ಹುಡುಗಿ ಬಂದರೆ ಬೆಸ್ಟ್ ತೋರತ್ತೆ. ಈ ಸಾರಿ ನಂಗೆ ಹೆಂಗೆ ತೋರ್ತಿತ್ತು ಅಂದ್ಕೊಂಡು ಕಮೆಂಟ್ ಮಾಡಿ ಹೇಳಿ. ಈ ಸಾರಿದು ಇನ್ನೊಂದು ಅಡ್ವಾಂಟೇಜ್ ಅಂದರೆ ಇದನ್ನು ಟ್ರೆಡಿಷ್ನಲ್ ಟೈಪು ಉಡ್ಲಕ್ಕೆ ಪಾರ್ಟಿ ವೇರ್ ಥರನೂ ಯೂಸ್ ಮಾಡ್ಲಿಕ್ಕೆ. ನನ್ನ ಹತ್ರ ಇದ್ದದ್ದು ಗೋಲ್ಡ್ ಪ್ಲೇಟೆಡ್ ಒಂದು ನೆಕ್ಲೆಸ್ ಯೂಸ್ ಮಾಡಿದೆ. ಅದ್ರ ಜುಮ್ಕ ಎಲ್ಲ ಮಿಸ್ ಆಯಿತು. ಸೊ ನಾನು ಡೈಲಿ ಯೂಸ್ ಮಾಡೋ ಗೋಲ್ಡ್ ಸ್ಟಡನ್ನೇ ಹಾಕೊಂಡೆ. ಇದ್ರೊಟ್ಟಿಗೆ ಚಂದ ಮಾಡಿ ಹೇರ್ ಸ್ಟೈಲ್ ಮಾಡ್ಕೊಂಡು ಹೂವೆಲ್ಲ ಮುಟ್ಕೊಂಡ್ರೆ ಪರ್ಫೆಕ್ಟ್ ತೋರತ್ತೆ ಟ್ರೆಡಿಷ್ನಲ್ ಲುಕ್ಕಿಗೆ. ಒಂದು ಕೈಗೆ ಬಳೆ, ಇನ್ನೊಂದು ಕೈಗೆ ವಾಚ್ ಎಲ್ಲ ಹಾಕೊಂಡು ಈ ಲುಕ್ನ ನಾನು ಕಂಪ್ಲೀಟ್ ಮಾಡಿದೆ. ಹೆಂಗೆ ತೋರ್ತಿತ್ತು ನೀವೇ ಹೇಳಿ. ಸೇಮ್ ಸಾರಿಗೆ ನನ್ನ ಹತ್ರ ಆಲ್ರೆಡಿ ಇದ್ದದ್ದು ಸ್ಲೀವ್ಲೆಸ್ ಬ್ಲೌಸ್ ಟ್ರೈ ಮಾಡಿದೆ. ಈ ಸ್ಲೀವ್ಲೆಸ್ ಬ್ಲೌಸ್ ಮತ್ತು ಈ ಸಾರಿ ಬ್ಲೌಸಿಗೆ ಸ್ಲೈಟ್ ಕಲರ್ ಡಿಫ್ರೆನ್ಸ್ ಇತ್ತು, ಬಟ್ ಸಾರಿ ಒಟ್ಟಿಗೆ ಅದು ಅಷ್ಟೇನು ಗೊತ್ತಾತಿರ್ಲಿಲ್ಲ. ಈ ಸ್ಲೀವ್ಲೆಸ್ ಬ್ಲೌಸಿಗೆ ಸೂಟ್ ಅಪ್ಪು ಥರ ನಾನು ಜುಮ್ಕ ಹಾಕೊಂಡೆ ಆ್ಯಂಡ್ ನೆಕ್ಲೆಸ್ ಬೇಡ ಅಂದ್ಕೊಂಡು ಎಣಿಸ್ಕೊಂಡೆ. ಕೂದಲನ್ನು ಫ್ರೀ ಬಿಟ್ಟು ಪ್ಲೀಟ್ಸ್ ಎಲ್ಲ ತೆಗೆದು ಒಂದು ಸರ್ಗಿಗೆ ಪಿನ್ ಹಾಕಿದೆ. ಈಗ ಇದು ಪರ್ಫೆಕ್ಟ್ ಪಾರ್ಟಿ ವೇರ್ ಸಾರಿ ಥರನೇ ತೋರ್ತಿತ್ತು. ಈ ಸಾರಿ ಟ್ರೆಡಿಷ್ನಲ್ ಮತ್ತು ಪಾರ್ಟಿ ವೇರ್ ಲುಕ್ ನಿಮ್ಗೆ ಇಷ್ಟ ಆದರೆ ನನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಅಷ್ಟೇ ಇವತ್ತಿನ ವಿಡಿಯೋ. ಟಾಟಾ, ಬಾಯ್.